ಗಣೇಶ ಮೂರ್ತಿ ಕೂಡಿಸಿದವ್ರನ್ನೇ A1 ಮಾಡಲಾಗಿದೆ. ನನ್ನ ಮಗ ಏನು ತಪ್ಪು ಮಾಡ್ದ? ಗಣಪತಿ ಕೂಡಿಸಿದ್ದೇ ತಪ್ಪ? ಏನೋ ತಪ್ಪು ಮಾಡ್ದೇನೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ, A1 ಮಾಡಿದ್ದಾರೆ. ಏನಿದ್ರ ಅರ್ಥ? A1 ಆರೋಪಿ ಕಿರಣ್ ತಾಯಿ ಲತಾ ಪ್ರಶ್ನೆ ಕೇಳಿದ್ದಾರೆ. ತೋರಿಸ್ಲಿ ನನ್ನ ಮಗ ಏನಾದರೂ ತಪ್ಪು ಮಾಡಿದ್ರೆ. ಏನು ತಪ್ಪು ಮಾಡಿದ್ದಾನೆ ನನ್ನ ಮಗ? ತಪ್ಪು ಮಾಡದೇ ಇದ್ರೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದು ಸರಿನಾ? ಇದು ಲತಾ ಅವರ ಪ್ರಶ್ನೆ. ಬನ್ನಿ, ನಮ್ಮ ಪ್ರತಿನಿಧಿಯ ಜೊತೆಗೆ ಲತಾ ಅವರು ಮಾತಾಡಿದ್ದಾರೆ, ತಮ್ಮ ಮಗನ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡ ಬನ್ನಿ. ನಾಗಮಂಗಲ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಜನರನ್ನು ಕೂಡ ಬಂಧನ ಮಾಡಲಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬದ್ರಿಕೊಪ್ಪಲು ಗ್ರಾಮದ ಸಾಕಷ್ಟು ಯುವಕರನ್ನು ಕೂಡ ಬಂಧನ ಮಾಡಿದ್ದಾರೆ. ಅದರಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆಗಿ ಕಿರಣ್ ಅವರ ಮಾಡಿರುವಂಥದ್ದು. ಅವರ ಕುಟುಂಬಸ್ಥರಿದ್ದಾರೆ, ಅವರ ತಾಯಿ ಲತಾ ಅವರು ಇದ್ದಾರೆ. ಅಮ್ಮ, ಈಗ ನಿಮ್ಮ ಮಗನ್ನು ಕೂಡ ಬಂಧನ ಮಾಡಿದಾರಮ್ಮ, ಯಾವಾಗ ವಿಚಾರ ಗೊತ್ತಾಯ್ತಮ್ಮ? ನಮ್ಗೆ 1:15 ಸರ್ ಕರ್ಕೊಂಡೋಗಿದೆ. 2 ಗಂಟೆ ರಾತ್ರಿಯಲ್ಲಿ ಕದ ದಡ ಬಡಿದ್ರು. ಯಾರಂತ ಕಿರಣ್ ಅವರೇ ಎದ್ದು ಬಂದಿಲ್ಲ ಅಂದ್ರೆ ಬರ್ಲ ಅಂದ್ರೆ ಅರಕಲ್ ತಗೊಂಡು ಮೀಡ್ತೀವಿ, ಈಗ ಕದ ತೆಗಿಲ್ಲ ಅಂದ್ರು. ಅದೇ ಮಕ್ಕ ನಮ್ಗೆ ಬಂದು ಅವನೇ ಬಂದು ಆಮೇಲೆ ಬಟ್ಟೆ ಹಾಕೊಳಕಾರ ಅವಕಾಶ ಕೊಡಿ ಅಂತ ಆಗು ಕೇಳ್ಕೊಂಡು ಬಟ್ಟೆ ಹಾಕೋದಕ್ಕೆ ಇಲ್ಲೇ 4-5 ಏಟು ಹೊಡೆದ್ರು ದಬ್ಬ ದುಬ್ನೆ. ಆಮೇಲೆ ಅಲ್ಲಿಂದ ಶ್ರೀನಿವಾಸ್ ಅನ್ನೋರು ಮೋನು ಅನ್ನೋರು ಅವ್ರ ಮನೆ ಕರ್ಕೊಂಡ್ರಿ ಅಂತ ಇವನ್ನ ಹೇಳು ಅಂದ್ರು. ಇವ್ನು ಹೇಳ್ದೆ ಅಂದ್ರೆ ನಿಮ್ಮ ಅಪ್ಪನ ಎತ್ತಾಯ್ಕೊಂಡೋಯ್ತೀನಿ ಅಂದ್ರು. ನಿಮ್ಮ ಎತ್ತಾಯ್ಕೊಂಡ್ರೆ ಅವ್ರ ಅಪ್ಪನ ಅವಾಗ ಅವನೇ ಬಾಯಿ ಬಿಡ್ತಾನೆ ಅಂದ್ರು. ಆ ಸರ್ಕಲಲ್ಲೂ ಹೊಡೆದವ್ರೆ, ಅಲ್ಲಿ ಕೆಳಗಡೆನೂ ಸುತ್ತಲೂ ನಿಂತ್ಕೊಂಡು ಹೊಡೆದವ್ರಂತೆ. ಅದು ನಮಗ್ ಗೊತ್ತಿಲ್ಲ, ಕೆಳಗಡೆ ಹೊಡೆದಿರೋದು. ಏನ್ ಕೆಲಸ ಮಾಡ್ತಿದ್ರು? ಗಣಪತಿ ಬಿಡಕ್ ಹೋಗಿದ್ರ? ಓಡಾಡ್ತಿದ್ರು, ಮಾಮೂಲಿ ಪೂಜೆ ಹೋಯ್ತಾರಲ್ಲ ಹಂಗ ಹೋಗಿದ್ರು. ನಿಮ್ ಮಗನೇ ಮುಖ್ಯ ಅಂತೇಳಿ ನಂಬರ್ 1 ಮಾಡ್ಯಾರ. ನನ್ ಮಗ ಮುಖ್ಯ ಅಲ್ಲ, ಅವನು ಮುಖ್ಯಸ್ಥ ಅಲ್ಲ. ಅವನೇನ್ಕೂ ಇದಕ್ಕೆ ಹೋಯ್ತಿರ್ಲ. ಅವನು ಏನೋ ಹೋಗ್ಬೇಕು, ಓಡಾಡ್ಬೇಕು, ಬರ್ಬೇಕು ಅಷ್ಟೇ ಮನೆಗೆ. ಕಿರಣ ಅನ್ನೋಂಥವ್ರು A1 ಆಗಿದ್ದಾರೆ ಅನ್ನೋಂಥದ್ದನ್ನ ಮಾಡಿದಾರಮ್ಮ. ಅದೇ ಏನ್ ನಮ್ಮ ಹುಡುಗ A1 ಅಂತ ಹೇಳ್ತಾವ್ರೆ. ಅದು ನಮ್ಮ ಹುಡುಗ ಆ ತರ ಮಾಡಿಲ್ಲ. ಮಾತಾಡ್ಸಿದ್ರಮ್ಮ ನಿಮ್ ಮಗನ್ನ? ಮಾತಾಡ್ಸಕ್ ನಮ್ಗೆ ಕೊಟ್ಟಿಲ್ಲ. ನಾವು ಬೆಳಿಗ್ಗೆ ಮಧ್ಯಾಹ್ನ ಹೋಗಿ ಬೆಳಿಗ್ಗೆಯಿಂದ ಕಾಯ್ಕೊಂಡು ಹೆಣ ಕಾಯ್ಕೊಂಡಿದ್ದು. ಮಾತಾಡ್ಸಕ್ಕೆ ಕೊಡ್ಲಿಲ್ಲ ನಮ್ನ. ಕಣ್ಣೀರ್ ಬಂತು ನಿಮಗೆ, ಮನೆಗೆ ಆಧಾರ ಆಗಿದ್ದ ಅಂತ? ಇನ್ನೇನು ನಮ್ಗೆ ಇನ್ಯಾರು ಆಧಾರ? ಅವ್ರೆ ತಾನೆ, ನಮ್ಮ ಮಕ್ಳೇ ತಾನೆ ನಮ್ಗೆ ಆಧಾರ. ಇವ್ರ ಮಗನು ನಾವು ಎಲ್ಲ ಅಲ್ಲೇ ಜೊತೆಲೆ ಓಡಾಡೋದವ್ರು, ಎಲ್ಲೂ ಹೋಗಲ್ಲ. ಅವು ಬಂದ್ರೆ ಮನೆ ಸೇರಿದ್ರೆ ಮುಗೀತು. ಗಣಪತಿ ಉಸ್ತುವಾರಿಯನ್ನ ಕಿರಣ್ ಅವ್ರು ವಹಿಸ್ಕೊಂಡಿದ್ರು ಅಂತ, ಅದು ನಿಮ್ಮ ಮಗನ? ಸುಳ್ಳು ಸರ್, ಅದು ನನ್ನ ಮಗ ವಹಿಸ್ಕೊಂಡಿಲ್ಲ. 3 ಜನ ಅವ್ರೆ. ಅದೇ ಒಟ್ಟಲ್ಲಿ ಕಿರಣ್ ಅಂತ ನನ್ನ ಮಗನ ಇದ್ ಮಾಡೋರು ಅವ್ರು ಅಷ್ಟೇ. ನನ್ನ ಮಗ ಮುಖ್ಯಸ್ಥ ಅಲ್ಲ. ಅದಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ಬಂದಿದ್ರು, ಅವ್ರ ಹೇಳ್ಕೊಂಡ್ರೆ ಎಲ್ಲ ಮಾತಾಡಿದ್ವಿ ಸರ್. ಹಿಂಗೆ ಹೇಳ್ದ ನಾವು, ಆಯ್ತು ಬಿಡಿಸ್ಕೊಡ್ತೀವಿ ಸುಮ್ನಿರಮ್ಮ ಅಂತ ಅವರು ಕೇಳಿದ್ರು. ಅದೇಂಗೆ A1 ಅಂತ ಮಾಡ್ಬಿಟ್ರು ಅಂತ ಕೇಳಿದ್ರು ಅವರು. ಎಸ್, ಲತಾ ಅವರು ಹೇಳಿದಂಥ ಮಾತನ್ನು ಕೇಳಿದ್ರಿ. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ಅದೆಂಗೆ A1 ಮಾಡಿಬಿಟ್ರು ನಿಮ್ಮ ಮಗನ್ನ ಅನ್ನುವಂಥ ಪ್ರಶ್ನೆ ಕೂಡ ಕುಮಾರಸ್ವಾಮಿ ಅವರು ಕೇಳಿದ್ರು ಅನ್ನುವಂಥ ಮಾತನ್ನು ಲತಾ ಅವರು ಹೇಳ್ತಾ ಇದ್ರು. ನೀವು ನೋಡಿದ್ವಿ. ಇನ್ನು ಕುಮಾರಸ್ವಾಮಿ ಇದೇ ಮಾತನ್ನು ಆಡಿದ್ದಾರೆ. ಗಣಪತಿ ಇಡುವಂಥದ್ದೇ ತಪ್ಪ, ಗಣೇಶ ಕೂರಿಸಿದವ್ರನ್ನೇ A1 ಮಾಡಿಬಿಟ್ರೆ ಏನಿದರ ಅರ್ಥ? ನೀವು ತಪ್ಪು ಮುಚ್ಕೊಳ್ಳೋಕ್ಕೆ ಸಿಕ್ಕವ್ರನ್ನ ಅರೆಸ್ಟ್ ಮಾಡಿದಿರಲ್ಲ, ಇದು ಸರಿನಾ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ನಾಗಮಂಗಲ ಘಟನೆಗೆ ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ. ಇನ್ನು ಇದೆಲ್ಲದರ ಜೊತೆಗೆ ಪೋಷಕರನ್ನು ಕೂಡ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ. ಪೋಷಕರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಅಮ್ಮ, ಇವತ್ತು ಕುಮಾರಸ್ವಾಮಿ ಅವ್ರ ಹತ್ರ ಬಂದು ಕಣ್ಣೀರನ್ನ ಹಾಕಿದ್ರಿ, ಯಾಕಾಗಿ ಏನು ಅಂತ ಬಿಡಿ ಮಾತಾಡಿ ಸರ್. ಇವತ್ತು ನಮ್ಮ ಅಣ್ಣವ್ರು ತೀರೋಗಿದ್ದಾರೆ. ಇತ್ತಾಗ ಏನು ಮಗನ್ನೇ ನೋಡೋಣ, ಇತ್ತ ನಮ್ಮ ಅಣ್ಣನ್ನೇ ನೋಡೋಣ. ಇಲ್ಲ 2 ಗಂಟೆ ಟೈಮ್ ನನ್ನ ಮಗನಿಗೆ ಟೈಮ್ ಕೊಟ್ಟು ಮೈಸೂರು ಕಳಿಸ್ಕೊಡ್ತೀನಿ ಅಂದರೆ ಕರೆಕ್ಟಾಗಿ ಕಳಿಸ್ಕೊಳ್ಳಿ. ಕೈದಿ ಥರ ಕರ್ಕೊಬರೋದಾದ್ರೆ ನನ್ನ ಮಗನ ಕಳಿಸ್ಕೊಡೋದು ಬೇಡ. ಇಲ್ಲ ಅಲ್ಲಿ ನನ್ನ ಮಗನಿಗೆ ವಿಡಿಯೋ ಕಾಲ್ ಮಾಡ್ತೀನಿ, ಅದು ಫೋನ್ ಕೊಡೋಕೆ ಹೇಳಿ ಸಾಕು. ನಮಗೆ 5 ನಿಮಿಷ ಕಳ್ಸೋದಾದ್ರೆ ಬೇಡ, ಬೇಕಾದ್ರೆ ನಾವೇ ಕರ್ಕೊಂಡೋಗಿ ಬಿಟ್ಬರ್ತೀವಿ. ಅಲ್ಲಿ ನಮ್ಮ ನಾದಿ ಇದ್ದಾರೆ, ನಮ್ಮ ನಾದಿಗೆ ಹೇಳ್ಬಿಟ್ಟೆ ನಾವು ಕರ್ಕೊಂಡೋಗಿ ಅಲ್ಲೇ ಕರ್ಕೊಂಡೋಗಿ ಬಿಟ್ಬರ್ತೀವಿ ನಾವು. ಈಗ ನಿಮ್ಮ ಮನೆಯಲ್ಲಿ ಯಾರನ್ನ ಅರೆಸ್ಟ್ ಮಾಡಿರುವಂಥದ್ದು? ಯಾವಾಗ ಅರೆಸ್ಟ್ ಮಾಡಿದ್ರು? ದಿವಾಕರ್ ಅಂತ. ಅವನು ಏನು ತಪ್ಪು ಮಾಡಿಲ್ಲ ಸರ್. ಮೊನ್ನೆ ದಿವಸ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಿಂದ ಬಂದು ಮಾತ್ರೆ ನುಂಗ್ಬಿಟ್ಟು ಮಲಗ್ದ ನೀವು ಮನೆಗೆ ಬಂದು ಜಾಡ್ಸ್ ಒದ್ದಿ ಪೊಲೀಸರು ಬಾಕ್ಲು ಓದ್ಬಿಟ್ಟು ಬಂದು ಕರ್ಕೊಂಡು ಹೋಗಾರೆ ಸರ್. ಅವನ್ನ ಈಗ ಕೈದಿ ಥರ ಕರ್ಕೊಂಬರೋದಾದರೆ ಕಳಿಸ್ಬೇಡಿ ಸರ್. ನಮಗೆ ಸೋದ್ರ ಮಾವ ತೀರೋಗಿದ್ದಾರೆ.
ಕಳ್ಸಂಗಿದ್ರೆ ಒಂದು 5 ಗಂಟೆ ಟೈಮ್ ಕೊಟ್ಬಿಟ್ಟು ನನ್ನ ಜೊತೆ ಕಳಿಸ್ಲಿ ಸರ್, ಮಂಡ್ಯ ಹೋಗಿ ಕರ್ಕೊಂಡು ಹೋಗ್ತೀನಿ. ಇಲ್ಲ ನನಗೆ ಬೇಡ ಸರ್, ನಮ್ಮ ಕೈದಿ ಥರ ಮಾತ್ರ ನನ್ನ ಮಗನ ಕರ್ಕೊಂಡು ಬರೋದೇ ಬೇಡ ಸರ್. ಈಗ ನಿಮ್ಮ ಮಗನಿಗೆ ತಿಳಿಸುವಂಥದ್ದು ಏನೋ ಕೆಲಸ ಆಗಿದೆ ಏನಮ್ಮ? ಇನ್ನೂ ತಿಳಿಸಿಲ್ಲ ಸರ್. ನಾವು ಏನು ತಿಳಿಸೋಣ ಸರ್, ಮಗನಿಗೆ ಇನ್ನೂ ತಿಳಿಸಿಲ್ಲ. ಕಳಿಸ್ತೀವಿ ಅಂದರೆ ಮಂಡ್ಯಕ್ಕೆ ಹೋಗಿ ಕರ್ಕೊಂಡು ಹೋಗ್ತೀವಿ. ನಮ್ಮ ನಾದಿ ಇದ್ದಾರೆ, ಅವ್ರಿಗೆ ಹೇಳ್ಕೊಂಡು ಕರ್ಕೊಂಡು ಹೋಗ್ತೀವಿ. ಇಲ್ಲ ಅನ್ನಂಗಿದ್ರೆ ಕೈದಿ ಥರ ಕರ್ಕೊಂಬರೋದಾದ್ರೆ ನನ್ನ ಮಗನ ಕಳಿಸ್ತೀವಿ. ಈಗ ಕುಮಾರಸ್ವಾಮಿ ಅವ್ರ ಮುಂದೆನೂ ಕೂಡ ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ ಅಂತೆಲ್ಲ ಹೇಳಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ತಮಗೆ? ಅವ್ರು ಹೇಳೋರೆ ನಾವು ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ, ನಾಳೆ ನಡೆದಲ್ಲಿ ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಯ್ತು, ಅದು ಮಾಡ್ಕೊಳ್ಳಿ. ಇವತ್ತು ಒಂದು 5 ಗಂಟೆ ಟೈಮ್ ನನ್ನ ಜೊತೆ ಕಳಿಸ್ಕೊಳ್ಳಿ. ಹೇಳ್ತಿದ್ರಿ ಅಮ್ಮ ಕುಮಾರಸ್ವಾಮಿ ಅವರು ಮನೆಯಲ್ಲಿ ಮಲಗಿರೋರ್ನ ಒದ್ದಿ ಕರ್ಕೊಂಡು ಹೋದ್ರು ಅನ್ನೋಂಥದ್ದು. ನಿಮ್ಮ ಮನೇಲಿ ಯಾರು ಕರ್ಕೊಂಡು ಹೋಗಿ? ನಮ್ಮ ಯಜಮಾನ್ರೆ ಸರ್, ನಾವೆಲ್ಲ ಒಂದೇ ಮನೆಯವರು. ನಮ್ಮ ಯಜಮಾನ್ರನ್ನೇ ಕರ್ಕೊಂಡು ಹೋಗಿರೋದು 1 ಗಂಟೆ ರಾತ್ರಿಲಿ. ನಾನು ಕೇಳಿದ್ಕೆ ಏನಂದ್ರೆ ಗೊತ್ತಾ ಸರ್, CC ಕ್ಯಾಮ್ರಾ ಚೆಕ್ ಮಾಡಿ ಬಿಡ್ತೀವಿ ಅಂದವರು 24 ಅವರ್ ಆಗೋಕ್ಕಿಂತ ಮುಂಚೆನೇ ಯಾಕೆ ಸರ್ FIR ಹಾಕಿದ್ರು? ಏನಕ್ಕೆ ಮಾಡಿದ್ರು? ಚಲುವರಾಯಸ್ವಾಮಿ ಅವ್ರು ಬಂದರು ನೆನ್ನೆ ಪೊಲೀಸ್ ಸ್ಟೇಷನ್ ಅಂತ, ನೀವು ಇದ್ರಿ. ಏನಂದ್ರು ಸರ್ ಅವರು? CC ಕ್ಯಾಮ್ರಾದಲ್ಲಿ ಇದ್ದವ್ರನ್ನ ಇಡ್ಸ್ಕೊಂತೀವಿ, ಇಲ್ದವ್ರನ್ನ ಬಿಡಿಸ್ತೀವಿ ಅಂದವರು. ಯಾಕೆ ಸರ್ FIRಗೆಲ್ಲ ಸೈನ್ ಹಾಕಿ ಯಾಕೆ ಸರ್ ಮಾಡಿದ್ರು? ಅವತ್ತು ಅವ್ನಿಗೆಲ್ಲ ಕೈಸಿ ಚಲುವರಾಯಸ್ವಾಮಿಗೆಲ್ಲಕ್ಕೆ ಬದ್ರಿಕೊಪ್ಪಲು ಹುಡುಗರು ಕಾರಣ. ಇವತ್ತು ಅವರೆಲ್ಲ ಜೈಲಲ್ಲಿ ಅವರೆಲ್ಲ ಯಾರು ಬಿಡಿಸ್ಕೊಡ್ತಾರೆ? ಫೋನ್ ಮಾಡಿದ್ರು ಅವ್ರ ಮಗುಗೆ ನನಗೆ ಗೊತ್ತಾ ಇಲ್ಲ ಅಂತಾರಲ್ಲ, ಏನಕ್ಕೆ ಬರ್ತಾರ? ಇನ್ನೊಂದು ದಿನ ಓಟ್ ಕೇಳೋಕ್ಕೆ ನಮ್ಮ ಮನೆ ತಕ್ಕ ಯಾರನ? ಸರ್ ನೋಡಿ, ಚಾರ್ಜ್ ಶೀಟ್ ತಂದಿದ್ದೀನಿ, ನೋಡಿ ಬೇಕಾ ನಿಮಗೆ ತಡೀರಿ ಸರ್, ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ನಮ್ಮ ಮನೆಯವ್ರ ಹೆಸರು ದಿವಾಕರ್ ಆಂಜಿನ್ ಮೂರ್ತಿ, ರೆಕಾರ್ಡ್ ಮಾಡ್ಕೊಳ್ಳಿ. ನಮ್ಮ ಅಡ್ರೆಸ್ಸು ಬದ್ರಿಕೊಪ್ಪಲು ಅಂತ ಇಲ್ಲ, ನಾಮಂಗ್ಲ ಟೌನ್. ಯಾಕೆ ಸರ್ ಎಲ್ಲ ಅಡ್ರೆಸ್ ಚೇಂಜ್ ಮಾಡಿ ಅಮಾಯಕನ ಯಾಕೆ ಸರ್ ಬಲಿತಾ ಅಂತಿದ್ದೀರಾ? ನಮ್ಮೂರಲ್ಲಿ 13 ಜನ ಏನಿದ್ದಾರೆ ಎಲ್ಲ ಹಸು ಕುರಿ ಎಮ್ಮೆ ಆಡು ಮಾಡಿಕೊಂಡಿರೋರೆ. ನಾವು ನಮ್ಮ ಪಾಡಿ ನಾವು ಹೊಸ ಕುರಿ ಮೇಯಿಸ್ಕೊಂತೀವಿ, ಆಡು ಹಾಲು ಕರ್ಕೊಂತೀವಿ, ಡೈರಿಗೆ ಹಾಕ್ತೀವಿ. ಮನೇಲಿ ಇದ್ದವ್ರನ್ನ ಮಲಗಿದವ್ರನ್ನ ಹುಷಾರಿಲ್ಲ ಸರ್, ಆಸ್ಪತ್ರೆ ಸ್ಲಿಪ್ಪು ಕೊಟ್ಟಿದ್ದೀವಿ ನಾವು. ಆಸ್ಪತ್ರೆ ಸ್ಲಿಪ್ಪು ನಾನೇ ತೋರಿಸ್ಕೊಂಬಂದಿದ್ದೀನಿ, ಕೊಟ್ಟಿದ್ದೀವಿ. ಹುಷಾರಿಲ್ದವ್ರನ್ನ ಕರ್ಕೊಂಡು ಹೋಗೋರಲ್ಲ, ಅಂಥದ್ದೇನು ಸರ್ ಇತ್ತು ನಮ್ಮಲ್ಲಿ.